ನಮಸ್ಕಾರ, ನಾನು ನಿಮ್ಮ ಗೋಪಿರಾಜು. ನಾವು ಇವಾಗ ಒಂದು ಅಳತೆ ಬ್ಲೌಸ್ ಇಟ್ಟು ಹೇಗೆ ನಾವು ಹಾಗೆ ಅಳತೆ ಹೇಗಿದೋ ಹಾಗೆ ಕಟ್ ಮಾಡೋದು ಅಂತ ನೋಡೋಣ. ಸೆಂಟರ್ ಗ್ಯಾಪ್ ಬ್ಲೌಸ್, ಸೆಂಟ್ರಲ್ಲಿ ಒಂದು 1 ಇಂಚ್ ಇಲ್ಲ ಒಂದು ಅರ್ಧ ಇಂಚ್ ಅಷ್ಟು ಗ್ಯಾಪ್ ಬರುತ್ತೆ. ಈ ತರ ಒಂದು ಕಟಿಂಗ್ ಇದೆ, ಮತ್ತೆ ಕಟಿಂಗ್ ಮೆಥಡ್ ಇದು ಏನಕ್ಕೆ ಅಂದ್ರೆ ಸ್ವಲ್ಪ ಅಬ್ನಾರ್ಮಲ್, ಅದು ವಯಸ್ಸಾಗಿರೋರು, ಚೆಸ್ಟ್ ಡೌನ್ ಆಗಿರುತ್ತೆ, ಇಲ್ಲ ಚೆಸ್ಟ್ ದಪ್ಪ ಇರುತ್ತೆ. ಈಗ ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಈ ತರ ಕಟ್ ಇರುವಾಗ ಅವ್ರಿಗೆ ಬಂದು ನಾವು ಸೆಂಟರ್ ಗ್ಯಾಪ್ ಬ್ಲೌಸ್ ಅಂತ ಒಂದು ಕಟ್ ಮಾಡ್ತೀವಿ. ಆ ಬ್ಲೌಸ್ ಇದು. ಸೊ ಇದರಲ್ಲಿ ಹೇಗಿದೋ ಹೀಗೆ ಕಟ್ ಮಾಡಬೇಕು. ನಾವು ಇದು 1/4 ಆಗಿ ಕಟ್ ಮಾಡಿದ್ರೆ, 4 ಭಾಗ ಮಾಡಿ ಕಟ್ ಮಾಡಿದ್ರೆ ಇವ್ರಿಗೆ ಖಂಡಿತಾಗಿ ಸೆಟ್ ಆಗಲ್ಲ. ನೀವು ಏನೇ ಅದರಲ್ಲಿ ಪರ್ಫೆಕ್ಟ್ ಆಗಿ ಕಟ್ ಮಾಡಿ ಕೊಟ್ರೆ ಕೂಡ ಅವ್ರಿಗೆ ಆ ಕಟಿಂಗ್ ಸೆಟ್ ಆಗೋದಿಲ್ಲ. ಈ ಕಟಿಂಗೇ ಸೆಟ್ ಆಗೋದು. ಯಾರಿಗೆ ಸೆಂಟರ್ ಡಾಟ್ ಬ್ಲೌಸ್ ಹಾಕಿ ರೂಢಿ ಇರುತ್ತೋ ಅವ್ರಿಗೆ ಸೆಂಟರ್ ಡಾಟ್ ಬ್ಲೌಸೇ ಕಟ್ ಮಾಡಬೇಕು. ಇದು ಸೆಂಟರ್ ಡಾಟ್ ಬ್ಲೌಸ್ ಹೀಗೆ ಕಟ್ ಮಾಡೋಣ. ಇದೇ ತರ ಇನ್ನೊಂದು ಕಸ್ಟಮರ್ದು ಒಂದು ಪ್ರಾಬ್ಲಮ್ ಇದೆ. ಅವರು ಸಣ್ಣ ಡಾಟ್ ಬ್ಲೌಸ್ ಹಾಕೋರು, ಅವ್ರು ಒಂದು ಬ್ಲೌಸ್ ತಂದು ಕೊಟ್ಟಿದ್ದಾರೆ. ಅದು ಹೇಗಿದೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ಈ ವಿಡಿಯೋದಲ್ಲಿ ಇದು ಹೇಗಿದೋ ಹಾಗೆ ಕಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದ್ರಲ್ಲಿ ಏನಾದ್ರು ನಮ್ಗೆ ಮಿಸ್ಟೇಕ್, ಇದು ಒಂದು ವೆಲ್ವೆಟ್ ಬ್ಲೌಸ್, ಸ್ವಲ್ಪ ರಿಂಕಲ್ಸ್ ಎಲ್ಲ ಕಾಣುತ್ತೆ. ಅದು ನಮಗೆ ಅದನ್ನ ಅವಾಯ್ಡ್ ಮಾಡ್ಬಿಡೋಣ. ಕಟ್ಟಿಂಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದು ಅವಾಯ್ಡ್ ಮಾಡ್ಕೊಂಡು ಇದು ಹೇಗಿದೋ ಹಾಗೆ ಕಟ್ ಮಾಡೋಣ. ಬನ್ನಿ ವಿಡಿಯೋ ಹೋಗೋಣ. ಈಗ ಕಸ್ಟಮರ್ಗೆ ಬೇಕಾಗಿರೋದು ಬಾಡಿ ಲೆಂತ್ 1 ಇಂಚ್ ಎಕ್ಸ್ಟ್ರಾ, ಸೀಡ್ ಲೆಂತ್ 1 ಇಂಚ್ ಎಕ್ಸ್ಟ್ರಾ. ಇದು ಎಂಬ್ರಾಯ್ಡರಿ ಕೇಳಿದ್ದಾರೆ, ಅದು ನಾವು ಆಮೇಲೆ ಮಾಡ್ಕೊಳ್ಳೋಣ. ಬಟ್ ಈ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಈ ಮೆಷರ್ಮೆಂಟ್ ಅಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಬೇಕಾಗಿರೋದು ಬಾಡಿ ಲೆಂತ್ 1 ಇಂಚು, ತೋಳ್ ಲೆಂತ್ 1 ಇಂಚ್. ಸೊ ಅದು ಹೇಗೆ ಕಟ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಬಂದು ನಮ್ಗೆ ಲೈನಿಂಗ್ ಬೇಕಾಗಿರೋಷ್ಟು ಲೈನಿಂಗ್ ತಗೋಬೇಕು. ನಮ್ಮ ಸೈಜ್ ನೋಡಬೇಕು. ದೊಡ್ಡ ಸೈಜ್ ಇದ್ರೆ ಅದು ತಕ್ಕಂಗೆ ತಗೋಬೇಕು, ಚಿಕ್ಕ ಸೈಜ್ ಇದ್ರೆ ಅದು ತಗೊಂಡು ತಗೋಬೇಕು. ಇದು ದೊಡ್ಡ ಸೈಜ್ ಇದೆ, ನಾನು 1 ಮೀಟರ್ ಲೈನಿಂಗ್ ತಂದಿದ್ದೀನಿ. ತಂದು ಬಂದು ನೋಡಿ, ಓಪನ್ ಆ ಕಡೆ ಇಟ್ಟು ಫೋಲ್ಡಿಂಗ್ ಈ ಕಡೆ ಇಟ್ಟು ಐರನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೀವು ಈ ತರ ಲೈನಿಂಗ್ ತಂದು ನೀಟಾಗಿ ಐರನ್ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ. ಈಗ ಕಟ್ ಮಾಡೋಣ. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಡೋದು ಅದನ್ನೇ. ಈಗ ಸ್ಟ್ರೈಟ್ ಲೈನ್, ಇದು ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತೆ. ಇದು ಬಿಟ್ಟು ನಮಗೆ ಬಾಡಿ ಲೆಂತ್ ಎಷ್ಟು ಬೇಕು, 1 ಇಂಚ್ ಫಸ್ಟೇ ಮಾಡ್ಕೊಂಡ್ಬಿಡೋಣ. ಬಾಡಿ ಲೆಂತ್ 1 ಇಂಚ್. ಈಗ ಬಾಡಿ ಲೆಂತ್ 1 ಇಂಚ್ ಆಯ್ತು. ನೆಕ್ಸ್ಟ್ ಬಂದು ಈಗ ಇದು ಹೇಗಿದು ಹಾಗೆ ಕಟ್ ಮಾಡೋಣ. ಈ ಬ್ಯಾಕ್ ಟು ಬ್ಯಾಕ್ ನೋಡಿ, ಇದು ಬ್ಯಾಕ್ ಪಾರ್ಟ್ ಎಲ್ಲಿ ಎಡ್ಜ್ ಎಂಡ್ ಆಗುತ್ತೋ ಅದನ್ನ ಎರಡು ಹೀಗೆ ಮಾಡಿ ಸೆಂಟ್ರಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ತರ ನೆಕ್, ಶೋಲ್ಡ್ರು, ಬ್ಯಾಕ್ ಶೋಲ್ಡರ್ ಎರಡು ಇಟ್ಟು ಜಾಯಿಂಟ್ ಇಟ್ಟು ಹೀಗೆ ಒಂದು ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ. ಪ್ರತಿ ಒಂದು ವಿಡಿಯೋ ಕೂಡ ಇದನ್ನೇ ಹೇಳ್ಕೊಡ್ತೀರಲ್ವಾ ಅಂತ ನೀವು ಕೇಳ್ಬೋದು. ಒಂದೊಂದು ನಾವು ಮಾಡ್ತಾನೆ ರೂಢಿ ಆಗೋದು. ಪ್ರತಿ ಒಂದು ಕೂಡ ನಾವು ಒಂದ್ಸತಿಗೆ 10 ಸತಿ ಹೇಳಿದಾಗ ನಮ್ಗೆ ಅರ್ಥ ಆಗತ್ತೆ ಅನ್ನೋದಕ್ಕೋಸ್ಕರ, ಯಾರ್ಯಾರಿಗೆ ಅರ್ಥ ಆಗಲ್ವೋ ಅವ್ರಿಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲ ಬೇರೆ ಏನು ಹೇಳ್ಕೊಡ್ಬಾರ್ದು, ಇದನ್ನೇ ಹೇಳ್ಕೊಡ್ಬೇಕು ಅಂತಲ್ಲ, ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಪದೇ ಅದನ್ನೇ ಹೇಳ್ತಾ ಇರ್ತೀವಿ. ನೋಡಿ ಸೆಂಟ್ರು, ವೇಸ್ಟು, ಈಗ 1 ಇಂಚ್ ಮಾರ್ಕ್ ಮಾಡಿದೀವಲ್ಲ ಬಿಟ್ಟು, ಅದು ಬಿಟ್ಟು ನೋಡಿ ಮಾರ್ಕ್ ಮೇಲೆ ಕರೆಕ್ಟ್ ಆಗಿ ಇಟ್ಟು ಇಲ್ಲೊಂದು ಮಾರ್ಕು, ಇಲ್ಲಿಂದ 1 ಇಂಚಿಗೆ ಇನ್ನೊಂದು ಡಾಟ್ ಮಾರ್ಕ್ ಮಾಡ್ಕೋಬೇಕು. ಡಾಟ್ಗೆ ಬೇಕಾಗತ್ತೆ ನೋಡಿ, ಡಾಟ್ ಹಿಡಿದಿದ್ದಾರೆ, ಮಾರ್ಕಿಂಗ್ ಆಗಿದೆ. ಓಕೆ, ನೆಕ್ಸ್ಟ್ ಸೈಡು ಅದೇ ತರ ಮಾರ್ಕ್ ಮೇಲೆ ಇಟ್ಕೊಳ್ಳಿ. ನೋಡಿ ಈ ಮಾರ್ಕ್ ನಾನು ನೆಕ್ ಮಾರ್ಕ್ ಅಲ್ಲೇ ಇಟ್ಟಿದ್ದೀನಿ. ಈ ಬಾಡಿ ಕೂಡ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮಾರ್ಕು, ಇದು ಬೆಲ್ಟ್ ಮಾರ್ಕು, ಇದು ಆಮ್ಕೋಲ್ ಜಾಯಿಂಟ್ ಮಾರ್ಕು. ಈಗ ಲೆಂತ್ ಏನಿದೆ ನೋಡಿ, ಜಾಯಿಂಟ್ ಲೆಂತ್ ಇಲ್ಲಿ ಬರುತ್ತೆ. ಇಲ್ಲಿ ಲೆಂತ್ಗೆ ಒಂದು ಮಾರ್ಕ್, ಮೇಲ್ಗಡೆ ಮಾರ್ಜಿನು ಅರ್ಧ ಇಂಚ್ ಹೊಲಿಗೆ. ಕೆಲವರು ಇನ್ಕ್ಲೂಡಿಂಗ್ ಬಿಡ್ತಾರೆ, ನಾನು ಔಟ್ರಲ್ಲಿ ಬಿಟ್ಟಿರ್ತೀನಿ ಅಷ್ಟೇ. ಸೊ ಈಗ ಬ್ಲೌಸ್ ಕೈ ಓಪನ್ ಮಾಡ್ಕೊಳ್ಳಿ. ಖಾಲಿ ಬ್ಯಾಕ್ ಮಾತ್ರ ಕ್ಲಿಯರ್ ಆಗಿ ಐರನ್ ಮಾಡ್ಕೊಳ್ಳಿ. ಬ್ಯಾಕ್ ಮಾತ್ರ ನೀಟಾಗಿ ಕುತ್ಕೊಳ್ತಾರೆ. ಹಾಫ್ ಪಾರ್ಟ್ ಅಂದ್ರೆ ಸೆಂಟರ್ ಮಾರ್ಕ್ ಇರ್ತಲ್ಲ ನಮ್ದು ನೋಡಿ. ನೆಕ್ ಮಾರ್ಕ್ ಮಾತ್ರ ಕರೆಕ್ಟ್ ಆಗಿ ಕೂರ್ಬೇಕು. ನೆಕ್ ಈ ಮಾರ್ಕ್ ಇದಲ್ವಾ, ಇದು ಕರೆಕ್ಟ್ ಆಗಿರ್ಬೇಕು. ಕೆಳಗಡೆ ಈ ಮಾರ್ಕ್ ಒಂದು ½ ಇಂಚ್ ಮುಂದೆ ಆ ಕಡೆ ಹೋಗಿರುತ್ತೆ. ಏನಕ್ಕಂದ್ರೆ ಡಾಟ್ ಹಿಡಿದಿರ್ತೀವಿ, ಆಗ ಜರುಗಿರುತ್ತೆ. ಸೊ ಅದು ಜರುಗಿದ್ರೆ ಪರವಾಗಿಲ್ಲ. ಈ ಮಾರ್ಕ್ ಮಾತ್ರ ನೋಡಿ, ಇದು ಮಾತ್ರ ಸೆಂಟರ್ ಇರಬೇಕು. ಈಗ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ.
ಈಗಿದೆ ಮಾರ್ಕ್ ಸೆಂಟ್ರ್. ಇಲ್ಲಿ ಸೆಂಟ್ರ್ ಇದೆ, ಇಲ್ಲಿ ಸೆಂಟ್ರ್ ಇದೆ. ಸೊ ಇಲ್ಲಿ ಅರ್ಧ ಇಂಚ್ ಗ್ಯಾಪ್ ಇದೆ. ಯಾಕಂದ್ರೆ ಅರ್ಧ ಇಂಚ್ ಡಾಟ್ ಹಿಡಿದಿವಿ ಅಂತ. ಸೊ ಈಗ ಹೀಗಿಟ್ಟು ನೋಡಿ ಮಾರ್ಕ್ ಮೇಲೆ ಕರೆಕ್ಟ್ ಆಗಿದೆ. ನನ್ನ ಹತ್ರ ಪ್ರೆಷರ್ ವೀಲಿಂಗ್ ಇರುತ್ತೆ, ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಾಂದ್ರೆ ನೀವು ಕೈ ಹಿಂಗಿಟ್ಟು ಇಲ್ಲಿ ತೆಗೆದು ಇಲ್ಲೊಂದು ಮಾರ್ಕ್ ಬೆಲ್ಟ್ ಹತ್ರ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಸೊ ನೀವು ಪ್ರೆಷರ್ ವೀಲ್ ತಗೊಂಡ್ರೆ ಈಸಿ ಆಗತ್ತೆ. ಒಂದು ತಗೊಂಡು ಇಟ್ಕೊಳ್ಳಿ, 20 ರೂಪಾಯಿಗೆಲ್ಲ ಸಿಗುತ್ತೆ. ನೆಕ್ ಸ್ಟ್ರೈಟ್ ಆಗಿ ಇಟ್ಕೊಂಡಿದ್ದೀನಿ. ಹೀಗಿಟ್ಟು ಪಕ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ನೆಕ್ ನೋಡಿ, ನಾವು ಹೀಗೆಲ್ಲ ಮಾಡಬಾರ್ದು, ನೀಟಾಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು. 1/4 ಇಂಚ್ ಒಳಗಡೆ ಇದ್ರೆ ಕೂಡ ನಡೀತದೆ ಗೊತ್ತು. ಹೀಗೆ ಮಾಡಬಾರ್ದು, ಹೇಗಾದ್ರೆ ಶೋಲ್ಡರ್ ಬಿದ್ದೋಗುತ್ತೆ. ಈಗ ಮಾಡ್ಕೊಂಡು ಕ್ಲಿಯರ್ ಆಗಿ ನೋಡಿ, ಇಲ್ಲಿ ಜಾಯಿಂಟ್ ಕಾಣುತ್ತೆ. ಈ ಜಾಯಿಂಟ್ ಹತ್ರ ನೋಡಿ, ಮಾರ್ಕ್ ಮೇಲೆ ಕರೆಕ್ಟ್ ಆಗಿ ನೆಕ್ ಇದೆ. ಆ ಸೈಡ್ ಆರ್ಮಲ್ ಕಡೆಗೆ ಈಗ ಜಾಯಿಂಟ್ ಅಲ್ಲಿ ಒಂದು ಪ್ರೆಸ್ಸಿಂಗ್ ವೀಲ್ ಇದ್ರೆ ಈಗ ಒಂದು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ನಿಮಗೆ ಏನಾದ್ರು ಪ್ರೆಸ್ಸಿಂಗ್ ವೀಲ್ ಪ್ರೆಸ್ಸಿಂಗ್ ವೀಲ್ ಈಗ ಇಲ್ಲ ನಮ್ಮ ಹತ್ರ ಅಂದ್ರೆ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ ಮೇಲೆ ಈಗ ಇಟ್ಟು ನೋಡಿ, ಈ 5 ಬೆರಳು ಇದಲ್ವಾ, ಇದು 5 ಬೆರಳನ್ನ ಈಗ ಓಪನ್ ಮಾಡಿಟ್ಟು ಹಿಂಗೆ ಇಟ್ಕೊಳ್ಳಿ. ಈ ಜಾಯಿಂಟ್ ಮೇಲೆನೆ ಹಿಂಗೆ ತೆಗೆದು ಮಾರ್ಕ್ ಮಾಡ್ಕೊಂಡು ಬಂದ್ಬಿಡಿ, ಕರೆಕ್ಟಾಗಿ ಬರುತ್ತೆ. ಓಕೆ, ಈಗ ನಾವು ಮಾರ್ಕ್ ಮಾಡಿದ್ವಿ, ತೆಗೆದುಬಿಡೋಣ. ನೆಕ್ಸ್ಟು ಈ ಶೋಲ್ಡರ್ ಎಷ್ಟಿದೆ ಅಂತ ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮ್ಗೆ ಏನಿದೆ ಇಲ್ಲಿ ಮಾರ್ಕು, ಅದನ್ನ ಸ್ಟ್ರೈಟ್ ಲೈನ್ ಮಾಡಿ. ಈ ಮಾರ್ಕ್ ಶೋಲ್ಡರ್ ಮಾರ್ಕ್ ಏನಿದೆ ಇದನ್ನು ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳಿ. ನೋಡಿ, ಈ ಚೆಸ್ಟ್ ಮಾರ್ಕು ವೇಸ್ಟ್ ಮಾರ್ಕ್ ಇದೆಲ್ವಾ, ಎರಡನ್ನೂ ಸ್ಕೇಲ್ ಇಟ್ಟು ಈಗ ಒಂದು ಲೈನ್ ಹಾಕ್ಬಿಡಿ. ಇದು ಎಕ್ಸ್ಟ್ರಾ ಲೂಸ್ ಸ್ಟ್ರೈಟ್ಗೋಸ್ಕರ ಬೇಕಾಗತ್ತೆ. ನೆಕ್ ಹಾಗೆ ನೋಡಿ, ಈಗ ಒಂದು ಮಾರ್ಕ್ ಮಾಡಿ ಈಗ ಕ್ಲಿಯರ್ ಆಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಹಳೆ ಬ್ಲೌಸ್ ಸ್ವಲ್ಪ ಸೊಟ್ಟ ಪಟ್ಟ ಇರೋ ಚಾನ್ಸಸ್ ಇರುತ್ತೆ. ನೀಟಾಗಿ ಕ್ಲಿಯರ್ ಆಗಿ ಲೈನ್ ಆಗಿರ್ಲಿ ಅಂತ ಲೈನ್ ಆಗಿ ಮಾಡ್ಕೊಳ್ಳಿ. ಪ್ರೆಷರ್ ಏನ್ ಮಾಡಿದೀವೋ ಅದ್ರ ಮೇಲೆ ಮಾಡ್ಕೊಂಡಿದ್ದೀನಿ. ಈಗ ಮಾಡಿದ್ಮೇಲೆ ಈ ಹಾಮ್ ಹೋಲ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಮಾರ್ಕ್ ಮೇಲೆ ಪಕ್ಕದಲ್ಲೇ ಇಡಿ, ಮಾರ್ಕ್ ಪಕ್ಕಕ್ಕೆ ಇಡಬೇಕು. 9 ಇಂಚು ಒಂದು ಪುಳ್ಳಿ ಇದೆ, ಒಂದು ಪುಳ್ಳಿ, ಒಂದು ಪಾಯಿಂಟ್, ಒಂದು ಡಾಟ್, ಏನಾದ್ರು ನಿಮ್ಗೆ ಹೆಂಗೆ ಅರ್ಥ ಆಗತ್ತೆ ಹಂಗೆ ಇದು ಮಾಡ್ಕೊಳ್ಳಿ. ಈಗ ನಾನು ಇದೇ ಥರ ಈಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಬಿಡ್ತೀನಿ. ಸೊ ಕರೆಕ್ಟಾಗಿ ಆ 9 ಇಂಚ್ ಕರೆಕ್ಟಾಗಿ ಬರ್ತಾ ಇದೆ. ಒಂದು ಪಾಯಿಂಟ್ ಮಾಡ್ತಾ ಜಾಸ್ತಿ ಅನಿಸ್ತಾ ಇದೆ. ಸೊ ಈಗ ಕರೆಕ್ಟಾಗಿದೆ. ಈಗ ನಾವು ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಒಂದು ಪಾಯಿಂಟ್ ಅಷ್ಟಕ್ಕೆ ಫ್ರಂಟ್ ಲೈಟ್ ಅಂತ ಶೇಪ್ ಇದನ್ನ ಸೆಂಟರ್ ಮಾಡಿ. ಕೆಲವೊಂದು ಬ್ಲೌಸ್ ನಾವು ಡಾಟ್ ಏನು ಮಾಡಬೇಕಂದ್ರೆ ನೋಡಿ, ಈ ಮಾರ್ಕ್ ಸೆಂಟ್ರಲ್ ಇರಬೇಕು, ವೇಸ್ಟ್ ಎಷ್ಟಿದೆ ವೇಸ್ಟ್ ಸೆಂಟ್ರಲ್ ಬರಬೇಕಾಗುತ್ತೆ. ಈ ಬ್ಲೌಸ್ ಬಂದು ಸೆಂಟರ್ ಗ್ಯಾಪ್ ಬ್ಲೌಸ್, ಈ ಫುಲ್ ಮಾರ್ಜಿನ್ ಸೇರಿಸಿ ಮಾಡಿ ಅವಾಗ ಸೆಂಟರ್ ಏನು ಬರುತ್ತೆ ಆ ಕಡೆ ತರಬೇಕು. ಯಾಕಂದ್ರೆ ಎಷ್ಟು ಆ ಕಡೆ ಇರುತ್ತೋ ಇದು ನೆಕ್ ಈಗ ಹೋಗಲ್ಲ, ಡಾಟ್ ಒಳ್ಳೆಯದು. ಎಷ್ಟು ನಾವು ನೆಕ್ ಡಾಟ್ ಈ ಕಡೆ ಹಾಕ್ತೀವೋ ಇದನ್ನ ಡಾಟ್ ಬಂದು ಏನು ಮಾಡುತ್ತೆ, ಹಿಡಿದಾಗ ಏನು ಮಾಡುತ್ತೆ, ಇದನ್ನ ಕಳುತ್ತೆ. ಅವಾಗ ಇಲ್ಲಿ ಹಾರ್ಮೋನಿಕಲ್ ಬರೋದು ಡೌನ್ ಆಗೋದು ಪ್ರಾಬ್ಲಮ್ ಬರುತ್ತೆ. ಇಲ್ಲಿಂದ ಒಂದು 4 ಇಂಚು 3.5 ಆ ಕಡೆ ಡಾಟ್, ಅದಕ್ಕೊಂದು ಮೆಥಡ್ ಇದೆ. ಬಟ್ ಅದೆಲ್ಲ ಹೇಳಿದ್ರೆ ಕನ್ಫ್ಯೂಷನ್ ಆಗ್ತದೆ. ಈಗ 4 ಇಂಚು ಇಟ್ಟಿದ್ದೀನಿ, 4 ಇಂಚು ಆರಾಮಾಗಿ ಇಡಬಹುದು. ಈ ಥರ ಬ್ಲೌಸ್ಗೆ ಡಾಟ್ ನಾವು ಇಲ್ಲಿ 1 ಇಂಚ್ ಬಿಟ್ಟಿದ್ದೀವಲ್ಲ ಡಾಟ್ಗೆ, ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ನೋಡಿ ಅರ್ಧ, ಈ ಕಡೆ ಅರ್ಧ. ಸೊ ಇದು ಡಾಟ್ ಈ ಡಾಟ್ ನಾವು ಎಷ್ಟು ಬಿಟ್ಟಿದೀವೋ ಅಷ್ಟು ಹಿಡಿದ್ಬಿಟ್ರೆ ಇವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ವೇಸ್ಟ್ ಎಷ್ಟಿದೆ ಕರೆಕ್ಟಾಗಿ ಬರುತ್ತೆ. ಈ ಡಾಟ್ ಆದ ಮೇಲೆ ನಾವು ಒಂದು 1/4 ಇಂಚ್ ಸೈಡ್ ಮೇಲೆ ತಗೋಬೇಕು.
ಯಾಕಂದ್ರೆ ಈ ಡಾಟ್ ಹಿಡಿದಾಗ ಏನಾಗತ್ತಂದ್ರೆ ಇದು ಕೆಳಗಡೆ ಇಳಿದು ಬಿಡುತ್ತದೆ. ಈಗ ನೀವು ಡಾಟ್ ಹಿಡಿದ ಮೇಲೆ ಇದನ್ನ ನೋಡಿದ್ರೆ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಡಾಟ್ ಹಿಡಿದ ಮೇಲೆ ಏನಾಗತ್ತಂದ್ರೆ ಇದು ಈಗ ಬಂದ್ಬಿಡುತ್ತೆ, ಅವಾಗ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ಬ್ಯಾಕ್ ರೆಡಿ ಆಯ್ತು. ನಾವು ಒಂದು 1 ಇಂಚ್ ಅಷ್ಟಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಅದಾದ್ಮೇಲೆ ಕಟ್ ಮಾಡಿರೋ ಬ್ಯಾಕ್ ತಗೊಳ್ಳಿ. ಅದನ್ನ ಯಾವ ಪೊಸಿಷನಲ್ಲಿ ನೀವು ಕಟ್ ಮಾಡಿದಿರೋ ಅದೇ ತರ ನೀವು ಹಾಗೆ ಇಟ್ಟು ಈಗ ನೋಡಿ ಈ ಬೆಲ್ಟ್ ಎಲ್ಲಿತ್ತು ಅಲ್ಲೊಂದು ಮಾರ್ಕ್ ಹಾಕಿ, ಈ ಈ ಎಡ್ಜಲ್ಲಿ ಒಂದು ಮಾರ್ಕ್ ನೋಡಿ, ನೆಕ್ ಮೇಲೆ ಮಾರ್ಕ್ ಇಷ್ಟು ಮಾಡ್ಕೊಂಡು ಇದನ್ನ ತೆಗೆದುಬಿಡಿ. ಈಗ ಆ ಮಾರ್ಕ್ನ ನೀವು ನಮ್ಗೆ ಗುರುತು ಸಿಗೋ ತರ ನಾವು ಮಾರ್ಕರಲ್ಲಿ ಹೀಗೆ ಮಾಡ್ಕೊಳ್ಳೋಣ. ನೋಡಿ, ಇದು ಮಾರ್ಜನ್ಗೆ ಕರೆಕ್ಟಾಗಿ ಹೆಂಗಿತ್ತು ಹಂಗೆ ಮಾಡಿದ್ದೀನಿ. ಇದು ನಾವು ಹಾಮ್ ಹೋಲ್ ಎಲ್ಲಿ ಬರುತ್ತೆ ಅಂತ, ಇದು ಬೆಲ್ಟ್ ಎಲ್ಲಿ ಬರುತ್ತೆ ಅಂತ. ಈಗ ಫ್ರಂಟ್ ಹೀಗೆ ತಗೊಳ್ಳಿ. ಈ ಡಾಟ್ ಇದಲ್ವಾ, ಸೆಂಟರ್ ಡಾಟು, ಹಂಗೆ ಅಲ್ಲಿ ಫೋಲ್ಡ್ ಮಾಡಿ, ಅಲ್ಲಿ ಫೋಲ್ಡ್ ಮಾಡಿ ಈ ಶೋಲ್ಡ್ರಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಶೋಲ್ಡ್ರ್ ತೊಗೊಂಡು ಬಂದು ಈಗ ನೋಡಿ ಈ ಫ್ರಂಟ್ ಪಟ್ಟಿ ಇದಲ್ವಾ, ಇದು ಉಕ್ಸ್ ಪಟ್ಟಿ ಈ ಲೈನ್ ಮೇಲೆ ಕೂರಬೇಕು. ಕರೆಕ್ಟಾಗಿ ಅಲ್ಲಿ ಕುಂಡಿಸ್ಕೊಳ್ಳಿ. ಅದೇ ಥರ ಶೋಲ್ಡ್ರ್ ಮೇಲೂ ಈ ಲೈನ್ ಬಂದು ಕರೆಕ್ಟಾಗಿ ಕೂರಬೇಕು. ಸೊ ಅವೆರಡು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇದು ನೆಕ್ ತುಂಬಾ ಚಿಕ್ಕದು ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಮಿಸ್ಟೇಕ್ ಕಾಣ್ತಾ ಇದೆ ನನಗೆ. ಈಗ ತುಂಬಾ ಚಿಕ್ಕದು ಮಾಡಿದ್ದಾರೆ, ಇಲ್ಲಿ ತುಂಬಾನೇ ಚಿಕ್ಕದಿದೆ. ಸೊ ಇಲ್ಲಿ ಸ್ವಲ್ಪ ಅವ್ರಿಗೆ ಅಗಲ ಕೊಡ್ಬೇಕಾಯ್ತು, ತುಂಬಾ ಚಿಕ್ಕದು ಮಾಡಿದ್ದಾರೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಹೀಗೆ ಇರ್ಲಿ, ಈ ಮಾರ್ಕ್ ಮಾಡ್ಕೊಳ್ತೀನಿ, ಈ ಮಾರ್ಕ್ ಮಾಡ್ಕೊಳ್ತೀನಿ. ಈ ನೆಕ್ ಮಾರ್ಕ್ ಏನಿದೆ ಇದು ಆರ್ಮಲ್ಲು, ಈಗ ಹೇಗಿದೋ ಹಂಗೆ ಇಟ್ಟು ಫಸ್ಟ್ ನಾವು ಏನ್ ಮಾಡ್ಬೋದು, ಇನ್ನು ಫೋಲ್ಡ್ ಮಾಡ್ಕೊಂಡಿದೀವಿ ಸೆಂಟರ್ ಡಾಟ್ ಹತ್ರ. ಇದು ಈ ಲೈನ್ ಮೇಲೆ ಇಟ್ಟಿದೀವಿ, ಈ ಶೋಲ್ಡರ್ ಲೈನ್ ಮೇಲೆ ಇಟ್ಟಿದೀವಿ. ಈ ಕರೆಕ್ಟ್ ಆಗಿ ಇಟ್ಟು ಇದು ನಾವು ಆರ್ಮಲ್ ಮಾರ್ಕ್ ಮಾಡ್ಕೊಂಡು ತೆಗೆದು ಬಿಡೋಣ ಇದನ್ನ. ಈಗ ನಾವು ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿದೆ ಅಂತ ಒಂದ್ಸತಿ ನೋಡಿ, ಮಾರ್ಕಿಂಗ್ ನಾವು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ. ಒಂದೇ ಒಂದು ಪಾಯಿಂಟ್ ಕಮ್ಮಿ ಬರ್ತದೆ, ಮಾಡ್ಕೊಂಡಾಗ ಸರಿ. ಈಗ ನೋಡಿ, ಇವಾಗ 2.25 ಇಂಚು ಇವರು ನೆಕ್ ಬ್ರಾಡ್ ಇದೆ. 2.25 ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 2.25 ಇಲ್ಲ 2.25 ಇರಬೇಕು. ಇವ್ರು ವಯಸ್ಸಾಗಿರೋರು, ತುಂಬಾ ಜಾಸ್ತಿ ಮಾಡಿದ್ರೆ ಒಪ್ಪಲ್ಲ. 2.25 ಇಟ್ಕೊಳ್ಳೋಣ. ಇದನ್ನ ಕ್ರಾಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೇಲಿಂದ ಕೆಳಗಡೆಗೆ 1/4 ಇಂಚು ಕಮ್ಮಿ ಬರ್ತಾ ಇದೆ, ಜಾಸ್ತಿ ಬರುತ್ತೆ ನೋಡಿ. ಶೇಪು ಕ್ಲಿಯರ್ ಆಗಿ ಬ್ರಾಡ್ ಆಗಿ ಬರುತ್ತೆ. ಬ್ರಾಡ್ ಬೇಕಿಲ್ಲಿ, ತುಂಬಾನೇ ಕ್ಲೋಸ್ ಆಗ್ಬಿಟ್ರೆ ನೆಕ್ ತುಂಬಾ ಹಿಡ್ಕೊಂಡಾಗ ಆಗತ್ತೆ. ಈಗ ನಾವು ಶೋಲ್ಡರ್ ಮೇಲೆ ಮಾರ್ಕ್ ಮಾಡಿದೀವಿ. ಸೊ ಇದನ್ನ ಒಂದು ಲೈನು, ಈ ಕಡೆ ಒಂದು ಮಾರ್ಕಿಂಗ್ ಇದೆ, ಅದೊಂದು ಲೈನ್ ಮಾಡ್ಕೊಂಡಿದ್ವಿ. ಅಷ್ಟೇ ಮಾಡಿದೀವಲ್ಲ ಆ ಲೈನ್ ಮೇಲೆ. ಸೊ ಟ್ರಯಾಂಗಲ್ ಶೇಪ್ ಹಾಕಿದಾಯ್ತು. ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಚೆಸ್ಟ್ ಫ್ರಂಟ್ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಎಳಿಬಾರ್ದು, ಕರೆಕ್ಟ್ ಆಗಿ ಇಟ್ಟು 10 ಕಾಲಿದೆ. ಈ ಕಡೆನೂ 10 ಕಾಲಿದೆ ನೋಡಿ. ಇಲ್ಲಿ 10 ಕಾಲು ಕರೆಕ್ಟ್ ಆಗಿ ಈ ನೆಕ್ ಮೇಲೆ ಈ ಮಾರ್ಕ್ ಮೇಲೆ ಇಟ್ಟು ಎಲ್ಲಿ ಬರುತ್ತೋ ಹಂಗೋಲು ಅಲ್ಲಿ 10 ಕಾಲು, ಅಲ್ಲಿಂದ ಅರ್ಧ ಇಂಚಿ ಒಂದು ಡಾಟ್ ಬರುತ್ತೆ ಇಲ್ಲಿ, ಆ ಡಾಟ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಿ. ಸೊ ಟೋಟಲಿ 10.25. ನೆಕ್ಸ್ಟ್ ಈ ಡಾಟ್ ಇದೆ, ಸೆಂಟರ್ ಡಾಟ್ ಬರುತ್ತಲ್ವಾ, ಆ ಸೆಂಟರ್ ಡಾಟ್ ಶೋಲ್ಡರ್ ಇಂದ ಡಾಟ್ ಎಲ್ಲಿದೋ ಅಲ್ಲಿಗೆ ಎಳಿಬೇಡಿ. ನಾರ್ಮಲ್ ಆಗಿ ನೋಡಿ, ನಮ್ಗೆ 11 ಇಂಚು ಬರ್ತಾ ಇದೆ, 11, 14 ಇದೆ.
ಸೊ ಈಗ ಇಡಿ 11 14 ಇದೆ. 14 ಇಡಬೇಡಿ. ಒಂದು 1/4 ಇಂಚ್ ಒಂದು ಪುಳ್ಳಿ ಕಮ್ಮಿ ಮಾಡಿ, ಇಲ್ಲ ಅರ್ಧ ಇಂಚ್ ಕಮ್ಮಿ ಮಾಡ್ಕೊಳ್ಳಿ. ಈಗ 13.5ನೇ ಇಡಿ ನೀವು, ಪರವಾಗಿಲ್ಲ. 13.5. ನೆಕ್ಸ್ಟ್ ಈ ಡಾಟ್ ಗ್ಯಾಪ್ ಅಂತ ಹೇಳ್ತೀವಿ. ಈ ಡಾಟ್ ಗ್ಯಾಪ್ ಎಷ್ಟಿದೆ ನೋಡಿ, 4.5 ಇಂಚ್ ಇದೆ. 4.5ಕ್ಕೆ ಇಲ್ಲೊಂದು ಮಾರ್ಕ್, ಅದೇ ಸೇಮ್ 4.5ಕ್ಕೆ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಈ 2 ಮಾರ್ಕ್ ನಾವು ಸ್ಕೇಲ್ ಇಟ್ಟು ಒಂದು ಜಾಯಿಂಟು. ಇವಾಗ ನೀವೇನ್ ಮಾಡ್ಬೇಕು, ಈ ಡಾಟ್ ಇದಲ್ವಾ ಒಳಗಡೆ ಡಾಟು, ಈ ಒಳಗಡೆ ಡಾಟ್ ನೋಡಿ ಎಷ್ಟಿದೆ ಬರುತ್ತೆ ನೋಡಿ. ಇದು 1/4 ಇಂಚ್ ಬರುತ್ತೆ. ಸೊ ಈ ಸೈಜ್ಗೆ ನಾವು 1/4 ಇಂಚ್ ಈ ಕಪ್ಸ್ ಲೂಸ್ ಬರಲ್ಲ. ಸೊ ನಾವು ಎಷ್ಟು ಇಡಬೇಕಾದ್ರೆ 1/4 ಇಂಚ್ ಸೇರಿಸಿ ಇಡೋಣ. 1.5 ಈ ಕಡೆ 1.5. ಸೊ ಚೆಸ್ಟ್ ನಾವು ಡಾಟ್ ಇಡಕ್ಕೆ ನಮ್ಗೆ ಒಂದು ಕ್ಯಾಲ್ಕುಲೇಷನ್ ಇದೆ. ಏನದು ಅಂದ್ರೆ ಅಪ್ಪರ್ ಚೆಸ್ಟ್ ಮಿಡಿಲ್ ಚೆಸ್ಟ್ ಮೈನಸ್ ವೇಸ್ಟ್ ಎಷ್ಟು ಬರುತ್ತೋ ಅದು ಡಾಟ್ ಇಡಬೇಕು. ಸೊ ಇದರಲ್ಲಿ ನಾವು ಮಿಡಿಲ್ ಟೆಸ್ಟು ಇಲ್ಲ ವೇಸ್ಟ್ ಇರುತ್ತೆ ನಮ್ಮ ಹತ್ರ. ಮಿಡಿಲ್ ಟೆಸ್ಟ್ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಅದ್ರ ಲೂಸ್ ಎಷ್ಟು ಇಟ್ಟಿದ್ದಾರೆ, ಅರ್ಧ ಇಂಚ್ ಜಾಸ್ತಿ ಮಾಡಿದಾರ, 3/4 ಇಂಚ್ ಜಾಸ್ತಿ ಮಾಡಿದಾರ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಅದನ್ನ ಲೆಕ್ಕಾಚಾರ ಮಾಡೋದು ಬೇಡ, ಯಾಕಂದ್ರೆ ಸೈಜ್ ಬಂದು ದೊಡ್ಡ ಸೈಜ್ ಇದು. ಸೊ ಅದು ತಕ್ಕಂಗೆ ನಮಗೊಂದು 1/4 ಇಂಚ್ ಜಾಸ್ತಿ ಇದ್ರೆ ಕರೆಕ್ಟಾಗಿ ಕೂರುತ್ತೆ. ಡಾಟ್ ಹಾಕಿದ್ದೀನಿ. ಈಗ ನಾನು ಹಾಕಿರೋ ಡಾಟ್ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ನಾನು ಚೆಕ್ ಮಾಡ್ಕೋಬೇಕು. ನೋಡಿ, ಮೇಲಿಂದ ಶೋಲ್ಡರ್ ಜಾಯಿಂಟ್ ಎಲ್ಲಿ ಬರುತ್ತೆ, ಇದು ಜಾಯಿಂಟು ಈಗಿಟ್ಟು ನೋಡಿ ಬರುತ್ತೆ, ಇಲ್ಲ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಹಿಂಗೆ ತಗೊಂಡಾಗ 14 ಬರುತ್ತೆ, ಅದು 11 14 ಅರ್ಧ ಇಂಚ್ ಕಮ್ಮಿ ಇಟ್ರೆ ಸರಿ ಹೋಗುತ್ತೆ. ಈಗ ನೋಡಿ ಕರೆಕ್ಟ್ ಆಗಿದೆ. ನನ್ನ ಪ್ರಕಾರ ನಾನು ಮಾಡಿರೋ ಮಾರ್ಕ್ ಕಾಣ್ತದ ಮಾರ್ಕಿಂಗ್, ಇದು ಎಕ್ಸ್ಬೆಂಡ್ ಆಗುತ್ತೆ. ಅದರಿಂದ ನಾವು ಇದನ್ನ ಹಿಂಗೆ ಎಳಿಬಾರ್ದು, ಎಳೆದ್ರೆ ಇದಾಗತ್ತೆ. ಮತ್ತೆ ಕ್ರಾಸ್ ತಗೋಬಾರ್ದು, ನಾವು ಏನಿದ್ರು ಸ್ಟ್ರೈಟ್ ಅಲ್ಲಿ ತಗೋಬೇಕು. ಡಾಟ್ ಹೀಗೆ 11. ಸೊ ನಮ್ಗೆ ಸರಿ ಹೋಯ್ತು. ನೆಕ್ಸ್ಟ್ ಈ ಪಟ್ಟಿ ಏನಿದೆ ಈಗಿಡಿ, ಈ ಜಾಯಿಂಟ್ ಬೆಲ್ಟ್ ಜಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲೊಂದು ಮಾರ್ಕ್, ಅದ ಕೆಳಗಡೆಕ್ಕೆ ಒಂದು ಅರ್ಧ ಇಂಚ್ ಬಿಟ್ಟು ಡಾಟ್ಗೆ ಇಲ್ಲೊಂದು ಡಾಟ್ ಬರುತ್ತಲ್ಲ, ಡಾಟ್ ಬಿಟ್ಟು ಒಂದು ಮಾರ್ಕ್. ಸೊ ಅದನ್ನ ನಾವು ಈಗ ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಪಾರ್ಟ್ ಇದಲ್ವಾ, ಈ ಪಾರ್ಟ್ ಒಂದ್ಸತಿ ಅಳತೆ ಮಾಡೋಣ. 4.25 9.5 ಟೇಪೇ ಇಲ್ದ್ರೆ ಕೂಡ ನಾವು ಮಾಡ್ಬೋದು. ನಾವು ಹೀಗೆ ನೋಡಿ, ಈಗ ಇಟ್ಟು ನಾವು ನೋಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಈಗ ಇಟ್ಟು ನಾವು ನೋಡ್ಕೊಳ್ಬಹುದು, ಹೀಗೆ ಇಟ್ಟು ಬೇಕಾದ್ರೂ ಕಟ್ ಮಾಡ್ಬೋದು. ಸೊ ಅದು ಬ್ಲೌಸ್ ಅಲ್ಲಿ ಫೋಲ್ಡ್ ಗಿಲ್ಡ್ ಮಾಡ್ಕೊಂಡು ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಏನು ಹೇಳಿದ್ವಿ, ನಾವು ಟೇಪಲ್ಲಿ ತಗೊಂಡು ಮಾಡ್ಕೋಬಹುದು. ಅಲ್ಲೊಂದು ಮಾರ್ಕ್ ಮಾಡಿದೀವಾ ನೋಡಿ, ಇಲ್ಲಿಂದ ಶೋಲ್ಡರ್ ಇಂದ ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಡಾಟ್ ಒಂದಿದೆ ಇಲ್ಲಿ ಸೆಂಟ್ರಲ್ಲಿ, ಅದಕ್ಕೂ ನಾವು ಮಾರ್ಜಿನ್ ಬಿಡಬೇಕು. 1/4 ಇಂಚ್ ಡಾಟ್ ಬಿಡ್ತಾ ಇದ್ದೀನಿ ನೋಡಿ. ಡಾಟ್ಗೆ 1/4 ಇಂಚ್ ಬಿಟ್ಟಿದ್ದೀನಿ. ಎಷ್ಟು ಬರಬೇಕು, 9.5 ಇಲ್ಲಿ ಬರುತ್ತಾ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ. ಇಲ್ಲ 9 ಇದೆ ನೋಡೋಣ, 4.25 ಇದೆ ಕರೆಕ್ಟಾಗಿ. 9.5 3/4 9.5 9.5ಗೆ ಇಲ್ಲೊಂದು ಮಾರ್ಕ್ ಮಾಡಿ, ಮೇಲ್ ಆರ್ಮಲ್ ಮಾರ್ಕ್ ಮತ್ತೆ ವೇಸ್ಟ್ ಮಾರ್ಕ್ ಜಾಯಿಂಟ್ ಮಾಡಿ, ಪಕ್ಕದಲ್ಲಿ ಒಂದು ಸ್ಕೇಲ್ ಅಷ್ಟಿಟ್ಟು ಸ್ಕೇಲ್ ಒಂದು ಮಾರ್ಕ್ ಮಾಡಿ, ಇದು ಮಾರ್ಜಿನ್. ಈ ಸೆಂಟ್ರು ಏನಿದೆ 4.25 ಈ ಸೆಂಟರ್ ಮಾಡೋಣ. 4.25 ಇದೆ ಡಾಟ್ ಸೇರಿ. ಸೊ ಇದು 2.25 ನಾನು ಕರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡ್ತೀನಿ. ಇಲ್ಲೊಂದು ಮಾರ್ಕ್ ಈ ತರ ಈ ಡಾಟ್ ಇಂದ ಮೇಲಕ್ಕೆ ನಾನು ಕ್ರಾಸ್ ಅಲ್ಲಿ 1.5 ಇಂಚ್ ಗ್ಯಾಪ್ ಬಿಟ್ಟು ಇಲ್ಲೊಂದು ಇದು ಒಂದು ದೊಡ್ಡ ಸೈಜ್ 1/4 ಬಿಡೋಣ. 1/4 ಈ ಡಾಟು ಸೈಡ್ ಡಾಟು ನೋಡಿ, ಈ ಸ್ಕೇಲ್ ಇಟ್ಟು ಸ್ಟ್ರೈಟ್ ಇದಕ್ಕೆ ಮಾಡಿ ಇಲ್ಲಿಂದ ಒಂದು ಮಾರ್ಕ್. ಈಗ ನಾವು
ಮೂಲ್ ಅಳತೆ ಮಾಡೋಣ. ಇಲ್ಲಿ 10 ಇದೆ. ಸೊ ನಮಗೆ ಇಲ್ಲಿ ಎಷ್ಟು ಬಂದಿದೆ ನೋಡೋಣ. 9.1 ಇಲ್ಲಿ 10 ಇದೆ. ಸೊ ನಮ್ಗೆ ಏನಾಯ್ತು, 3/4 ಇಂಚ್ ಡಾಟ್ ಬರುತ್ತೆ ಇಲ್ಲಿ. ಈಗ 3/4 ಇಂಚಿಗೆ ನಾವೇನ್ ಮಾಡ್ಬೇಕಂದ್ರೆ 1/4 ಇಂಚ್ 1 ಪಾಯಿಂಟ್, 1/4 ಇಂಚ್ 1 ಪಾಯಿಂಟ್ ಈ ಕಡೆ ಡಾಟ್ ಇಡಬೇಕು. ಈ ಡಾಟ್ ನ ನೀವು ಹೀಗೆ ಕ್ಲೋಸ್ ಮಾಡಿ ಈಗ ನಾವು ಈ ಮಾರ್ಕಿಂಗ್ ಏನಿದೆ ನೋಡಿ, ಇಲ್ಲಿ ಮಾರ್ಕಿಂಗ್ ಬೇಕು. ಇಲ್ಲಿ ಒಂದು 3/4 ಇಂಚ್ ಅಷ್ಟಕ್ಕೆ ನಮ್ಗೆ ಕೆಳಗಡೆ ಬೇಕು, ಮೇಲ್ಗಡೆ ಒಂದು 1/4 ಇಂಚ್ ಅಷ್ಟಕ್ಕೆ ಕ್ರಾಸ್ ಮಾರ್ಕ್ ಹಾಕೋಬೇಕು. ಇದು ಫ್ರಂಟು. ನೆಕ್ ನಾವು ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಶೋಲ್ಡರ್ ಅಲ್ಲಿ ಮಾರ್ಜಿನ್ ಇದೆ, ಆರ್ಮಲ್ ಅಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಸೈಡಲ್ಲಿ ಬಿಡಂಗಿಲ್ಲ, ಕೆಳಗಡೆ ಬಿಡಬೇಕು. ಸೊ ನಾವು ಕೆಳಗಡೆ ಒಂದು 1/2 ಇಂಚ್, ನೆಕ್ ಅಲ್ಲಿ ಒಂದು 1/4 ಇಂಚ್ ಅಷ್ಟು, ಆರ್ಮಲ್ ಅಲ್ಲಿ ಒಂದು 1/2 ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಬಿಡೋಣ. ನೆಕ್ ಕಟ್ ಮಾಡ್ಕೊಳ್ತೀನಿ. ಸೊ ಹಂಗಾಗಿ ನೋಡಿ, ಡಾಟ್ ಹೆಂಗ್ ಮುಚ್ಚಿದ್ದೀವಿ ನಾವು ಅದೇ ತರ ಮುಚ್ಚಿಕೊಳ್ಳೋಣ. ಅವಾಗ ನಮ್ಗೆ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ಡಾಟ್ ಹೋಗುತ್ತೆ ಇದು ಸೈಡ್ ಮಾರ್ಕು ಎಲ್ಲ ಮ್ಯಾಚ್, ನಾವು ಎಲ್ಲ ಮ್ಯಾಚ್ ಮಾಡ್ಕೊಂಡ್ಬಿಡೋಣ. ಇದನ್ನೇನು ಮಾಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಒಂದೇ ಸತಿ ಈಗ ಮ್ಯಾಚ್ ಮಾಡಿ. ಅವಾಗ ನಿಮಗೆ ಏನಾಗುತ್ತೆ, ಎರಡು ಮ್ಯಾಚ್ ಒಂದೇ ತರ ಇರುತ್ತೆ. ಹಿಂಗೆ ಪ್ರೆಸ್ ಮಾಡಿದಾಗ ಎರಡು ಕಡೆ ಮಾರ್ಕ್ ಕೂಡ ಒಂದೇ ತರ ಬರುತ್ತೆ, ಈವನ್ ಆಗಿರುತ್ತೆ. ಸೊ ಈಗ ಈ ತರ ಮಾರ್ಕ್ ಮಾಡ್ಕೊಂಬಿಡಿ. ಈಗ ಬ್ಯಾಕ್ ರೆಡಿ ಆಯ್ತು. ನೆಕ್ಸ್ಟ್ ಫ್ರಂಟ್ ತೋಳಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ 1 ಇಂಚ್ ಜಾಸ್ತಿ ಕೇಳಿದ್ದಾರೆ, ಬಟ್ಟೆ ಸಾಲಲ್ಲ. ಸೊ ನಾನು ಏನ್ ಮಾಡ್ತೀನಿ, ಹೀಗೆ ಇಟ್ಕೊಳ್ತೀನಿ. ಅರ್ಧ ಇಂಚಿ ಫಸ್ಟ್ ಮಾರ್ಕ್ ಮಾಡ್ಕೊಂಡೆ. ಇದರ ಆರ್ಮಲ್ ಬಂದು ಶೇಪ್ ಚೆನ್ನಾಗಿಲ್ಲ ಅವ್ರದ್ದು. ಸೊ ನಾವು ಈಗ ಏನ್ ಮಾಡ್ತೀನಿ ಅಂದ್ರೆ ಮೆಷರ್ಮೆಂಟ್ ಕೈಗೆ ಮಾತ್ರ ಏನ್ ಮಾಡ್ತೀನಿ, ಮೆಷರ್ಮೆಂಟ್ ತಗೊಂಡ್ಬಿಡ್ತೀನಿ. ಈಗ ಅದನ್ನೇ ಕಾಪಿ ಹೊಡೆದ್ರೆ ಸರಿಯಾಗಿ ಬರಲ್ಲ, ಅದರಲ್ಲಿ ಏನು ಮಿಸ್ಟೇಕ್ ಇದೋ ಸೇಮ್ ಬರುತ್ತೆ. ಹೀಗೆ 9 ಇದೆ. ಫಸ್ಟ್ ನಾನು ಒಂದು 1 ಇಂಚ್ ಜಾಸ್ತಿ ಇಡಬೇಕು, ಯಾಕಂದ್ರೆ 1 ಇಂಚ್ ಸ್ಲೀವ್ ಲೆಂತ್ 1 ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ. 1 ಇಂಚ್ ಮಾರ್ಕ್ ಎಕ್ಸ್ಟ್ರಾ ಕೊಡ್ತೀನಿ. ಈಗ ಸ್ಲೀವ್ ಲೂಸು 6 ಇಂಚ್ ಇದೆ, ಸೇಮ್ 6. ಇಲ್ಲಿಂದ ತೋಳು 9 ಬರಬೇಕು, 9. ಅರ್ಧ ಇಂಚ್ ಮೇಲ್ಗಡೆ ಮಾರ್ಜಿನ್ ಮಾರ್ಕಿಂಗ್. ಸೊ ಅದಕ್ಕೊಂದು ಮಾರ್ಕ್. ನಮ್ಗೆ ಆರ್ಮೂಲ್ ಎಷ್ಟಿದೆ 9, 9ಅಲ್ಲಿ 1 ಮೈನಸ್ ಮಾಡಿ 8, 8ಅಲ್ಲಿ ಅರ್ಧ ಇಲ್ಲಿಡಬೇಕು, 8ನೇ ಹಾಗೆ ತಗೊಂಡು ಬಂದು ಇಲ್ಲಿಡಬೇಕು. ಸೊ ಒಂದು 1/4 ಇಂಚ್ ಕಮ್ಮಿನೇ ಇಡಿ, 7.75 ಇಡೋಣ. ನೋಡಿ ಈ ಹಾರ್ಮೋಲ್ ಇರೋದು 9. 9ಅಲ್ಲಿ 1 ಮೈನಸ್ ಮಾಡಿದ್ರೆ 8. ನಾನು ಇನ್ನೇನು ಮಾಡಿದ್ದೀನಿ, 8ಕ್ಕೆ 1 ಪಾಯಿಂಟ್ ಕಮ್ಮಿ ಇಟ್ಟಿದ್ದೀನಿ, ಯಾಕಂದ್ರೆ ಇದು ಜಾಸ್ತಿ ಬರುತ್ತೆ ಅಂತ. ನೀವು 8 ಇಟ್ಟು ನೋಡಿ, ಜಾಸ್ತಿ ಬಂದ್ರೆ ಒಂದು 1/4 ಇಂಚ್ ಕಮ್ಮಿ ಮಾಡ್ಕೊಳ್ಳಿ, ಸರಿನಾ? ಅದರಲ್ಲಿ ಅರ್ಧ, ಒಂದು 8ಅಲ್ಲಿ ಅರ್ಧ 4 ಈಗ ಇಡಬೇಕು. ಸೊ ಇದೇ ಸ್ಲೀವ್ಸ್ ಕಟ್ ಮಾಡೋ ಮೆಥಡು. ಸೊ ಈಗ ನೋಡೋಣ. ಇದು ಬಂದು ಸೆಂಟರ್ ಡಾಟ್ ಬ್ಲೌಸ್. ಸೆಂಟರ್ ಡಾಟ್ ಬ್ಲೌಸ್ಗೆ ಈಗ 4 ಇಂಚ್ ಕಟ್ ಮಾಡೋ ಬದಲು 3.25 ಕಟ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ. ಸೊ ನಾನು 1/4 ಇಂಚ್ ಮೇಲೆ ಕತ್ಕೊಳ್ತೀನಿ.
ಯಾಕಂದ್ರೆ ಸೆಂಟರ್ ಡಾಟ್ ಬ್ಲೌಸ್ ಗ್ಯಾಪ್ ಬರುತ್ತೆ ಅಂತ ಹೇಳಿದೀನಿ. ಅದು ಸ್ವಲ್ಪ ಹಾರ್ಮ್ ಅಲ್ಲ, ಸ್ವಲ್ಪ ಮೇಲಕ್ಕೆ ಇರುತ್ತೆ. ಸೊ ಹಂಗಾಗಿ ಒಂದು 1/4 ಇಂಚಿನ ಮೇಲಕ್ಕೆ ತಗೊಂಡೆ. ಈಗ ನೋಡಿ ಇಲ್ಲಿಂದ ಹೀಗೆ ಮಾರ್ಕ್ ಮಾಡಿ. ಈಗ ಇದು ಆರ್ಮ್ ಹೋಲ್ ಎಷ್ಟಿದೆ ನೋಡಿ, 9 ಇಂಚ್ ಕರೆಕ್ಟ್ ಆಗಿ ಬರುತ್ತೆ. ಕಟ್ ಮಾಡಿ ತೋರಿಸ್ತೀನಿ. ಈ ಕಟ್ ಮಾಡ್ಬೇಕಾಗಿರೋದು ನಾವು ಕೆಳಗಡೆ ನೋಡಿ, ಇವಾಗ ಈ ಮಾರ್ಕ್ ಹಾಕಿದೀವಲ್ಲ ಎಲ್ಲಿಂದ ಎಲ್ಲಿಗೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ಸ್ಲೀವ್ಸ್ 1 ಇಂಚ್ ಕೆಳಗಡೆ ಹೋಗಿದೆ, ಸೊ ಸರಿ ಹೋಗುತ್ತೆ ಅಷ್ಟೇ. ಈಗ ನಾವು ಇದನ್ನ ಕಟ್ ಮಾಡೋಣ. ಸೆಂಟ್ರ್ ಒಂದು ಮ್ಯಾಚ್ ಮಾಡ್ಕೊಳ್ತೀನಿ, ಸೈಡಲ್ಲಿ ಮ್ಯಾಚ್ ಮಾಡಲ್ಲ. ಈಗ ಮಾಡ್ತೀನಿ ನೋಡಿ. ಹೇಗೆ ಮಾಡ್ತೀನಿ ಅಂದ್ರೆ ಇದ್ರ ಮೇಲೆ ಇಟ್ಟು ನೋಡೋಣ. ಫಸ್ಟ್ ನೋಡಿ, ಇಲ್ಲಿ ಇಟ್ಬಿಟ್ಟು ಈ ಜಾಯಿಂಟ್ ಟು ಜಾಯಿಂಟ್ ಇಟ್ಟು ಇಲ್ಲಿ ತನಕ ಕರೆಕ್ಟ್ ಆಗಿರ್ಬೇಕು. ಅದಾದ್ಮೇಲೆ ಹಾಗೆ ಇಟ್ಕೊಂಡು ಬನ್ನಿ, ಕರೆಕ್ಟ್ ಆಗಿ ಬರುತ್ತೆ ಅಂತ ನೋಡ್ಬೇಕು. ಒಂದ್ಸತಿ ನೋಡಿದೆ, ಇನ್ನೊಂದ್ಸತಿ ನೋಡಿದೆ, ಕರೆಕ್ಟ್ ಆಗಿದೆ. ಈಗ ಮ್ಯಾಚ್ ನಾವು ಇಲ್ಲಿ ಮಾಡ್ಕೊಳ್ಳೋಣ. ಮ್ಯಾಚ್ ಮಾಡಿ ಈ ಪ್ರೆಷರ್ ವೀಲ್ ಇದಲ್ವಾ, ಇದು ಕಂಪಲ್ಸರಿ ಯೂಸ್ ಮಾಡಿ. ಏನಕ್ಕೆ ಅಂತ ಕೇಳ್ತೀನಿ. ಈಗ ಸ್ಲೀವ್ಸ್ ಮೇಲೆ ಹಿಂಗ್ ಯೂಸ್ ಮಾಡೋದ್ರಿಂದ ಎರಡು ಸ್ಲೀವ್ಸ್ ಅಲ್ಲೂ ಎಲ್ಲಾ ಕಡೆ ಮಾರ್ಕ್ ಇರುತ್ತೆ ನೋಡಿ. ನೋಡಿ ಇಲ್ಲಿ ಮಾರ್ಕು, ಬ್ಯಾಕ್ ಸೈಡ್ ಮಾರ್ಕ್, ಇಲ್ಲಿ ಮಾರ್ಕ್ ಇರುತ್ತೆ. ಹೊಲಿಯೋರ್ಗೆ ಈ ಮಾರ್ಕಿಂಗ್ ಒಟ್ಟೋದ್ರೆ ಕೂಡ ಅಲ್ಲಿ ಮಾರ್ಕಿಂಗ್ ಕಾಣುತ್ತೆ, ಈಸಿಯಾಗಿ ಹೊಲಿಬೋದು ನೋಡಿ. ಫ್ರಂಟ್ ತಟ್ಟು ತೆಗಿಬೇಕು. ಫ್ರಂಟ್ ತಟ್ಟು ನಾನು ಒಂದು 3/4 ಇಂಚ್ ಅಷ್ಟಕ್ಕೆ ಈಗ ಎಸ್ ಶೇಪ್. ಇದಕ್ಕೆ ಎಷ್ಟೋ ಸ್ಕೇಲ್ಗಳನ್ನ ಯೂಸ್ ಮಾಡ್ತಾರೆ, ಅದೆಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಕ್ಲಿಯರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಒಂದು ಎಸ್ ಶೇಪ್ ಅಲ್ಲಿ ನಿಮಗೆ ಈಗ ತೆಗಿಬೋದು. ಮೇಲೆ ಎಲ್ಲಿ ತೆಗಿಬಾರ್ದು, 1.5 ಇಂಚ್ 2 ಇಂಚ್ಗೆ ಈಗ ಅಷ್ಟೇ. ಈಗ ಆರ್ಮ್ ಹೋಲ್ ಶೇಪು ತೆಗೆದಾಗಿದೆ. ಇದು ಬೆಲ್ಟ್ ಅಲ್ಲಿ ನೋಡಿ, ಈಗ ಸ್ಟ್ರೈಟ್ ಆಗಿ ಇಟ್ಕೊಂಡು ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕಿಂಗ್ ಹಾಕಿ, ಅದ್ರ ಮೇಲೆ ಈ ಬೆಲ್ಟ್ ಈಗ ಇಟ್ಟು ಒಂದು ಪ್ರೆಷರ್ ವೀಲ್ ತಗೊಂಡು, ಈಗ ಇಟ್ಕೊಳ್ಳೋಣ. ಪ್ರೆಷರ್ ವೀಲ್ ತಗೊಂಡು ಹಿಂಗೆ ಒಂದು ಮಾರ್ಕ್ ಹಾಕೋಣ. ಫಸ್ಟ್ ಹಿಂಗೆ ಹಾಕೊಳ್ಳೋಣ, ಆಮೇಲೆ ಏನಿದೆ ನೋಡೋಣ. ಹಾಕೊಂಡೆ ತೆಗೆದು ಬಿಡೋಣ. ಮಾರ್ಜಿನ್ ಬೇಕು, ಮಾರ್ಜಿನ್ ಇಡೋಣ. ಫ್ಲಾಟ್ ಆಗಿದೆ, ಈ ತರ ಇರಬಾರ್ದು, ಸ್ವಲ್ಪ ಕರ್ವ್ ಶೇಪ್ ಇರಬೇಕು. ಇದು ನಾನೇನ್ ಮಾಡ್ತೀನಿ, ಸ್ವಲ್ಪ ಕರ್ವ್ ಶೇಪ್ ಕೊಡ್ತೀನಿ ಬೆಲ್ಟ್ಗೆ. ಏನಕ್ಕೆ ಆ ಥರ ಇರಬಾರ್ದು ಅಂದ್ರೆ, ಕಪ್ಸ್ ದಪ್ಪ ಇರೋರ್ಗೆ ಹಂಗೆ ಕೊಟ್ರೆ ಕಪ್ಸ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಈಗ ಕೊಡಿ ಅಷ್ಟೇ. ಈಗ ನಾವು ಈಗ ಕಟ್ ಮಾಡೋಣ. ಮಾರ್ಜಿನ್ ಬಿಟ್ಟು ಈ ಕಡೆ ಮಾರ್ಜಿನ್ ಇದೆ. ಈಗ ಆಯ್ತು ನೋಡಿ, ಈ ಮೇಲ್ಗಡೆ ಮಾರ್ಜಿನ್ ಬಿಡಬೇಕು. ಈಗ ಬೆಲ್ಟ್ ರೆಡಿ ಆಯ್ತು. ಫಸ್ಟ್ ಏನ್ ಮಾಡಬೇಕು, ಫ್ರಂಟ್ ಈಗ ಇಡಬೇಕು. ಅದರ ಮೇಲೆ ನೋಡಿ ಈ ಮಾರ್ಕ್ ಟು ಮಾರ್ಕ್ ಹಿಂಗೆ ಇಟ್ಕೊಳ್ಳಿ. ಅದಾದ್ಮೇಲೆ ಈ ಬೆಲ್ಟ್ ತಗೊಂಡು ಬಂದು ಇಲ್ಲಿಡಿ. ಸೊ ಏನು ಎಕ್ಸ್ಟ್ರಾ ಇದೋ ಅದು ಇಲ್ಲಿ ಡಾಟ್ ಆಗಿ ಬಂದ್ಬಿಡುತ್ತೆ. ಈಗ ನಾವು ಕಟ್ ಮಾಡಿರೋದು ಕರೆಕ್ಟ್ ಆಗಿದೆ. ಸ್ವಲ್ಪ ಮಾತ್ರ ಶೇಪ್ ಕೊಡ್ತೀನಿ ನಾನಿಲ್ಲಿ ಅಷ್ಟೇ. ನೋಡಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಫ್ರಂಟ್ ಅದೇ ತರ ನಾವು ಕರೆಕ್ಟ್ ಆಗಿ ಕೂರುತ್ತೆ. ಬ್ಯಾಕಲ್ಲಿ ಏನು ಶೇಪಲ್ಲಿ ಹೋಗ್ತಾ ಇದೋ ಅದೇ ಶೇಪಲ್ಲಿ ಬೆಲ್ಟ್ಗಳು ಕಟ್ ಮಾಡ್ಕೊಂಡ್ರೆ ಫೈನ್ ಆಗಿ ಕೂರುತ್ತೆ. ಈಗ ಹೇಳ್ಕೊಟ್ಟಿರೋ ಈ ಮೆಥಡು ಸೆಂಟರ್ ಡಾಟ್ ಬ್ಲೌಸು, ಇದೇ ಥರ ಬ್ಲೌಸು ಕಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನೇ ಒಂದ್ಸತಿ 2 ಸತಿ ನೋಡಿ. ಏನೋ ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕೊಲೀಗ್ಸ್, ಫ್ರೆಂಡ್ಸ್ ಯಾರಾದ್ರೆ ಅವ್ರಿಗೆ ಏನಾದ್ರು ಟೈಲರಿಂಗ್ ಕ್ಲಾಸ್ ಕಲಿಬೇಕಂದ್ರೆ ನಮ್ಮ ಗ್ರೂಪ್ನ ಸಜೆಸ್ಟ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಅದು ಶೀಘ್ರದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಿ, ನಮಸ್ಕಾರ.